ಹಾಯ್, KCET ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಡೇಟ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಕಾಷನ್ ಡಿಪಾಸಿಟ್ ಪೇ ಮಾಡೋದಕ್ಕೂ ಕೂಡ ಡೇಟ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಎಲ್ಲ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋಣ. ಓಕೆ, ಈಗ ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದ್ರೆ ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಆದ ನಂತರ ಯಾವ್ಯಾವ ಕಾಲೇಜ್ಗಳಲ್ಲಿ ಯಾವ್ಯಾವ ಕೋರ್ಸ್ಗೆ ಎಷ್ಟು ಸೀಟ್ಸ್ ಅವೈಲೇಬಲ್ ಇದ್ದಾವೆ ಇದರ ಡೀಟೇಲ್ಸ್ ಅನ್ನ KEದವರು ರಿಲೀಸ್ ಮಾಡಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಇದೆ. ಸೀಟ್ ಮ್ಯಾಟ್ರಿಕ್ಸ್ KEದವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇದೆ. ವಿಸಿಟ್ ಮಾಡಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ ನಂತರ ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಸ್ ಇದ್ದಾವೆ ಇದನ್ನ ಚೆಕ್ ಮಾಡಿ. ಅದರ ನಂತರ ಕಾಷನ್ ಡಿಪಾಸಿಟ್ ಏನಿದೆ ಅದನ್ನ ಪೇ ಮಾಡೋದಕ್ಕೆ ಸೆಪ್ಟೆಂಬರ್ 6ನೇ ತಾರೀಕಿನಿಂದ ಸೆಪ್ಟೆಂಬರ್ 8ನೇ ತಾರೀಕಿನ ಮಧ್ಯಾಹ್ನ 1 ಗಂಟೆವರೆಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗಿದ್ರೆ ಕಾಷನ್ ಡಿಪಾಸಿಟ್ ಯಾರು ಪೇ ಮಾಡ್ಬೇಕೀಗ ಅದನ್ನ ನಿಮಗೆ ಹೇಳೋದಾದ್ರೆ, ಈಗ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಯ್ತು. ಸೀಟ್ ಅಲಾಟ್ಮೆಂಟ್ ಆದಾಗ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ ನನಗೆ, ಬಟ್ ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದೀನಿ. ಯಾಕಂತ ಹೇಳಿದ್ರೆ ಥರ್ಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಬಹುದಾದ್ರೆ ಚೆಕ್ ಮಾಡಬೇಕು ಅಂತ ನಾನು ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ದೀನಿ. ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂತಹ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕೀಗ ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಬೇಕು. ಕಾಷನ್ ಡಿಪಾಸಿಟ್ ಪೇ ಮಾಡಿದ್ರೆ ಮಾತ್ರ ಮುಂದೆ ನಿಮಗೆ ಸೀಟ್ ಅಲಾಟ್ಮೆಂಟ್ಗೆ ಕನ್ಸಿಡರ್ ಮಾಡ್ತಾರೆ. ಸೊ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ, ಮುಂದಿನ ರೌಂಡ್ ಅಲ್ಲಿ ಸೀಟ್ ಸಿಗತ್ತೆ ಚೆಕ್ ಮಾಡಬೇಕು ಅಂತ ಇದ್ರೆ ಏನ್ ಮಾಡ್ತೀರಾ, ಈ ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಬೇಕು. ಪೇ ಮಾಡ್ತೀರಾ. ಹೇಗೆ ಪೇ ಮಾಡೋದು ಅಂತ ಹೇಳಿದ್ರೆ KEದವರ ಅಫಿಷಿಯಲ್ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ, ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತಾರೆ. ಅದ್ರ ಥ್ರೂ ಲಾಗಿನ್ ಆಗಿ ಕಾಷನ್ ಡಿಪಾಸಿಟ್ ಪೇ ಮಾಡೋದಕ್ಕೆ ಚಲನ್ ಸಿಗತ್ತೆ. ಅದರ ಮೂಲಕ ನೀವು ಪೇ ಮಾಡಬಹುದು. ಓಕೆನಾ? ಮತ್ತೆ ಯಾರು ಕಾಷನ್ ಡಿಪಾಸಿಟ್ ಪೇ ಮಾಡಬೇಕು ಅದನ್ನ ನಿಮಗೆ ಹೇಳೋದಾದ್ರೆ, ಈಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಯ್ತು. ಅದರ ನಂತರ ಆಪ್ಷನ್ ಎಂಟ್ರಿ ಎಡಿಟಿಂಗ್ಗೆ ಅವಕಾಶ ಕೊಟ್ಟಿದ್ರು. ಅದೇ ಟೈಮಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಕ್ವಶನ್ ಅನ್ನ ಕೇಳಲಾಗಿತ್ತು. ನೀವು ಮುಂದಿನ ರೌಂಡ್ ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಚ್ಛಿಸುತ್ತೀರಾ ಅಥವಾ ನಿಮ್ಗೆ ಇಷ್ಟ ಇದೆಯಾ? ಇಷ್ಟ ಇದ್ರೆ ಅಲ್ಲಿ ಎಗ್ರಿ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಬೇಕಿತ್ತು. ಬಟ್ ಹಲವಾರು ವಿದ್ಯಾರ್ಥಿಗಳು ಆ ಎಗ್ರಿ ಆಪ್ಷನ್ ಸೆಲೆಕ್ಟ್ ಮಾಡಿಲ್ಲ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಅವ್ರಿಗೆ ಸೀಟ್ ಅಲಾಟ್ ಆಗಿರಲ್ಲ. ಅಂತಹ ವಿದ್ಯಾರ್ಥಿಗಳು ಕೂಡ ಈಗ ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಈ 10,000 rupees ಕಾಷನ್ ಡಿಪಾಸಿಟ್ ಅಮೌಂಟ್ 10,000 rupees ಅದನ್ನ ಪೇ ಮಾಡಿ ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಇದೇ ರೀತಿ ಈಗ ಸೀಟೇ ಅಲಾಟ್ ಆಗಿಲ್ಲ, ನಾನು ಯಾವುದೇ ಚಾಯ್ಸ್ ಎಂಟ್ರಿ ಕೂಡ ಮಾಡಿಲ್ಲ ಅಂತಹ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಅವರು ಈ ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಬೇಕು. ಓಕೆನಾ? ಅದಕ್ಕೆ ಡೇಟ್ ಈಗಾಗಲೇ ಹೇಳಿದೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೆಪ್ಟೆಂಬರ್ 6ನೇ ತಾರೀಕಿನಿಂದ ಸೆಪ್ಟೆಂಬರ್ 8ನೇ ತಾರೀಕು ಮಧ್ಯಾಹ್ನ 1 ಗಂಟೆವರೆಗೆ ಅವಕಾಶ ಇರುತ್ತೆ. ಈಗ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಯಾರ್ಯಾರು ಮಾಡ್ಬೋದು ಅಂತ ಹೇಳಿದ್ರೆ, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಯಿತು. ಸೀಟ್ ಅಲಾಟ್ಮೆಂಟ್ ಆದ ನಂತರ ಕೆಲವು ವಿದ್ಯಾರ್ಥಿಗಳು ಮುಂದಿನ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ದಾರೆ, ಮತ್ತು ಕೆಲವು ವಿದ್ಯಾರ್ಥಿಗಳು ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ದಾರೆ. ಅಂತಹ ವಿದ್ಯಾರ್ಥಿಗಳು ಹಾಗೆ ಸೀಟ್ ನಾಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಅನ್ನ ಮಾಡಬಹುದು. ನಾನು ಸ್ವಲ್ಪ ಹೊತ್ತಿನ ಹಿಂದೆ ಒಂದು ವಿಡಿಯೋನ ಮಾಡಿದ್ದೆ. ಈ ವರ್ಷ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ ಅಂತ. ಓಕೆನಾ? ಅದಕ್ಕೋಸ್ಕರ ಈ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಟೈಮ್ ಏನಿರುತ್ತೆ ಆವಾಗ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಹೊಸದಾಗಿ ಕಾಲೇಜ್ಗಳನ್ನ ಆಡ್ ಮಾಡ್ಕೋಬಹುದು. ಓಕೆನಾ? ಆಡ್ ಮಾಡ್ಕೋಬಹುದು. ಹಾಗೆ ನಿಮ್ಮ ಪ್ರಯಾರಿಟಿ ಆರ್ಡರ್ ಅಲ್ಲಿ ಇರುವಂತಹ ಅಥವಾ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಇರುವಂತಹ ಕಾಲೇಜ್ಗಳು ಬೇಡ ಅಂತ ಹೇಳಿದ್ರೆ ಅದನ್ನ ಡಿಲೀಟ್ ಮಾಡ್ಕೋಬಹುದು. ಅದ್ರ ಜೊತೆಗೇನೆ ಈಗ ಪ್ರಯಾರಿಟಿ ಆರ್ಡರ್ ಅನ್ನ ಚೇಂಜ್ ಮಾಡ್ಕೋಬಹುದು. ಅಂದ್ರೆ ಥರ್ಡ್ ಪ್ರಯಾರಿಟಿ ಇರೋದನ್ನ 5th ಪ್ರಯಾರಿಟಿ, ನಂತರ ಸೆಕೆಂಡ್ ಪ್ರಯಾರಿಟಿ ಇರೋದನ್ನ 15th ಪ್ರಯಾರಿಟಿ, ಈ ರೀತಿ ಪ್ರಯಾರಿಟಿ ಆರ್ಡರ್ ಅನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆಪ್ಷನ್ ಎಂಟ್ರಿ ಎಡಿಟಿಂಗ್ಗೆ ಸೆಪ್ಟೆಂಬರ್ 6ನೇ ತಾರೀಕು ಇವತ್ತೇ ಮಧ್ಯಾಹ್ನ 4 ಗಂಟೆಯಿಂದ ಸೆಪ್ಟೆಂಬರ್ 8 ಮಧ್ಯಾಹ್ನ 2 ಗಂಟೆವರೆಗೆ ಅವಕಾಶ ಕೊಟ್ಟಿದ್ದಾರೆ. ಅದರ ಒಳಗಡೆ ವಿದ್ಯಾರ್ಥಿಗಳು ಏನ್ ಮಾಡಬಹುದು, ಈ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಅನ್ನ ಮಾಡಬಹುದು. ನಂತರ ಅದ್ರ ಕೆಳಗಡೆ ನೋಟ್ ಕೂಡ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಈಗ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ರೆ ಅದರಲ್ಲಿ ಇಂತಹ ಕಾಲೇಜ್ಗಳು ಇಂತಿಷ್ಟು ಸೀಟ್ಸ್ ಇದಾವೆ ಅಂತ ತೋರಿಸಿದ್ದಾರೆ. ಅವುಗಳಲ್ಲಿ ಕಾಲೇಜಸ್ ಇಷ್ಟ ಇದ್ರೆ ಆಡ್ ಮಾಡ್ಕೊಳ್ಳಿ, ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಮತ್ತೊಂದು ವಿಷಯ ಏನ್ ಹೇಳಿದಾರೆ ಅಂತ ಹೇಳಿದ್ರೆ, ಈಗ ಅಕಸ್ಮಾತ್ ಆಗಿ ನಿಮಗೆ ಯಾವುದೋ ಕಾಲೇಜ್ ಇಷ್ಟ ಇದೆ, ಅದರೊಳಗಡೆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಸೀಟ್ ಇಲ್ಲ ಅಂತ ತೋರಿಸಿದ್ದಾರೆ. ಯಾವುದೊಂದು ಕಾಲೇಜು ನಿಮ್ಗೆ ತುಂಬಾ ಇಷ್ಟ ಇರೋ ಕಾಲೇಜ್, ಅಲ್ಲಿ ಸೀಟ್ ಇಲ್ಲ, ಎಲ್ಲ ಫುಲ್ ಆಗಿದೆ, ಅದ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಇದೆ. ಬಟ್ ಆ ಕಾಲೇಜ್ ನಿಮ್ಗೆ ಇಷ್ಟ ಇತ್ತು ಅಂತ ಹೇಳಿದ್ರೆ ಅದನ್ನ ನಿಮ್ಮ ಆಪ್ಷನ್ ಲಿಸ್ಟ್ಗೆ ಆಡ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಅಕಸ್ಮಾತ್ ಸೀಟ್ ಅಲಾಟ್ಮೆಂಟ್ ಸಂದರ್ಭದಲ್ಲಿ ಅದು ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಈಗ ನೀವು ಆಡ್ ಮಾಡಬೇಕು ಅಂತಿರೋ ಕಾಲೇಜಲ್ಲಿ ಆಲ್ರೆಡಿ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿದೆ, ಅವರು ನೆಕ್ಸ್ಟ್ ರೌಂಡ್ ಅಲ್ಲಿ ಬೇರೆ ಕಾಲೇಜಿಗೆ ಹೋಗ್ಬಿಟ್ರು, ಅಂದ್ರೆ ಬೇರೆ ಕಾಲೇಜ್ ಸಿಕ್ತು, ಬೇರೆ ಕಾಲೇಜ್ಗೆ ಅಡ್ಮಿಷನ್ ತಗೊಂಡ್ರು. ಆವಾಗ ಏನಾಗುತ್ತೆ, ಅವರಿಗೆ ಮೊದಲು ಸಿಕ್ಕಿರೋ ಕಾಲೇಜ್ ನಿಮಗೆ ಇಷ್ಟ ಆಯ್ತು, ಅಲ್ಲಿ ಸೀಟ್ ವೇಕೆಂಟ್ ಆಗುತ್ತೆ, ಅಲ್ಲಿ ನೀವು ಅಡ್ಮಿಷನ್ ತೆಗೆದುಕೊಳ್ಬಹುದು. ಅದಕ್ಕೋಸ್ಕರ ನಿಮಗೆ ಇಷ್ಟ ಇರೋ ಕಾಲೇಜಲ್ಲಿ ಸೀಟ್ ಇಲ್ಲ ಅಂತ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಇದ್ರೂ ಕೂಡ ಆ ಕಾಲೇಜ್ ನಿಮಗೆ ಇಷ್ಟ ಇದ್ರೆ ನಿಮ್ಮ ಆಪ್ಷನ್ ಎಂಟ್ರಿಗೆ ಆ ಕಾಲೇಜನ್ನ ಆಡ್ ಮಾಡ್ಕೊಳ್ಳಿ ಅಂತ
ಹೇಳಿದ್ದಾರೆ. ಓಕೆನಾ. ನಂತರ ಇದಿಷ್ಟು ವಿಷಯ ಆಗಿತ್ತು. ಮತ್ತೇನೋ ಡೌಟ್ ಇದೆಯಾ? ಡೌಟ್ ಇದ್ರೆ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.